ಗುಂಡಿ ಮುಚ್ಚಿ ಅಂತ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದಿದೆ. ಆದ್ರೆ ಇಲ್ಲೊಂದು ಕಡೆ ಹೊಸದಾಗಿ ಮಾಡಿರುವಂತಹ ರಸ್ತೆನೇ ಕಿತ್ತು ಬರ್ತಾ ಇದೆ. ಗುಂಡಿ ಬೀಳೋದಿರ್ಲಿ, ಹಾಕಿರುವಂತಹ ಡಾಂಬರ್ ಕೂಡ ಕಿತ್ತು ಹೋಗ್ತಿದೆ. ಅದರ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಗುಂಡಿ ಗುಂಡಿ ಗುಂಡಿ, ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳ ದರ್ಬಾರು. ಹೆಜ್ಜೆ ಇಟ್ಟಲ್ಲೆಲ್ಲ ಕಿತ್ತು ಹೋಗಿರುವಂತಹ ಡಾಂಬಾರು. ಈ ಕಿತ್ತೋದ ರೋಡ್ನಲ್ಲಿ ಸಂಚರಿಸೋಕೆ ಹರಸಾಹಸ ಪಟ್ಟಿರೋ ವಾಹನಗಳು. ಸಚಿವ ಶಿವರಾಜ್ ತಂಗಡಗಿಯವರೇ ಇಲ್ಲಿ ನೋಡಿ. ನಿಮ್ಮದೇ ಕ್ಷೇತ್ರದ ಕಿತ್ತೋದ ರಸ್ತೆಗಳ ಪಾಡು ನೋಡಿ. ಸಚಿವ ಶಿವರಾಜ್ ತಂಗಡಗಿ ಸ್ವಕ್ಷೇತ್ರ ಕನಕಗಿರಿ ತಾಲೂಕಿನ ಜೀರಾಳ ಗ್ರಾಮದ ಕಥೆ ಇದು. ಮಾತೆತ್ತಿದ್ರೆ ಬಿಜೆಪಿ ವಿರುದ್ಧ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ ಹೇಳೋ ಸಚಿವ ತಂಗಡಗಿ ಅವರೇ ಒಮ್ಮೆ ಇಲ್ಲಿ ನೋಡಿ. ನಿಮ್ಮದೇ ಕ್ಷೇತ್ರದ ಜೀರಾಳ ಗ್ರಾಮದ ಕಿತ್ತೋದ ರಸ್ತೆಗಳನ್ನ ಸ್ವಲ್ಪ ಕಣ್ತೆರೆದು ನೋಡಿ. ಈ ರಸ್ತೆಗೆ ಡಾಂಬರ್ ಹಾಕಿ ಕೇವಲ 3 ತಿಂಗಳಾಗಿದೆ ಅಷ್ಟೇ. ಜಸ್ಟ್ 3 ತಿಂಗಳಲ್ಲಿ ಹಾಕಿದ ಡಾಂಬರ್ ಎಲ್ಲ ಕಿತ್ತೋಗಿದೆ. ರಸ್ತೆ ಮೇಲೆ ಓಡಾಡಿದ್ರೆ ಸಾಕು ಡಾಂಬರ್ ಕಿತ್ತು ಬರ್ತಾ ಇದೆ. ಅಷ್ಟೇ ಅಲ್ಲ, ಕೈನಲ್ಲಿ ಮುಟ್ಟಿದ್ರೆ ಸಾಕು ಈ ಡಾಂಬರ್ ಪೇಪರ್ ರೀತಿ ಹರಿದೋಗ್ತಾ ಇದೆ. ಕಲವಲಿಂದ ಜೀರಾಳ ಆಯ್ಕೆ ರೋಡ್ ಆಗಿ 3 ತಿಂಗಳ ಈ ನಮನೆ ಆಗೈತೆ ರೋಡ್. ಏನ್ ಕಿತ್ತೋಗೈತಿ ಎಲ್ಲ ಜಳ ಆಕಿನ ಅಡ್ಡಾಡಿ ಸಮ ಟಿಪ್ಪರು ಲಾರಿ ಜಗ್ಗಾಡ ಸ್ವಲ್ಪ ಬಿಗುವಾಗಿ ಹಾಕಿದ್ರ ಈ ನಮನಿ ಎಲ್ಲ ಜೋಳ ಆಗಿ ಮನೆ ಮೇಲೆ ಹಾಕಿರ ಸರಿ ಹಾಕಿಲ್ಲ ಅಂತ ಹೇಳ್ತೀರಿ. ಸರಿ ಹಾಕಿಲ್ಲ ರೋಡ್. ಸರ್ಕಾರ ಅಭಿವೃದ್ಧಿಗೆ ನೀಡಿರುವಂತಹ ಹಣ ಕಳ್ಳಧಿಕಾರಿಗಳ ಪಾಲಾಗ್ತಾ ಇದೆ. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಮಣ್ಣಿನ ಮೇಲೆ 1 ಇಂಚು ಡಾಂಬರ್ ಹಾಕಿ ಬಿಲ್ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ವಾಹನ ಸವಾರರು ಯಮನ ಪಾದ ಸೇರೋದು ಗ್ಯಾರಂಟಿ. ಗಾಡಿಗಳು ಅಡ್ಡಾಡಿ 3 ತಿಂಗಳಾಗೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಎಲ್ಲ ಕಿತ್ತು ಐತಿ. ಸರಿಗೆ ಹಾಕಿಲ್ರಿ, ಕೆಲಸ ಸರಿಗೆ ಮಾಡಿಲ್ಲ, ಡಾಂಬರ್ ಸರಿಗೆ ಹಾಕಿಲ್ಲ, ಕಾಂಕರ್ ಸರಿಗೆ ಅಡಿಲ್ಲ ಹಾಕಿಲ್ಲ, ಗಟ್ಟಿ ಹಾಕಿಲ್ಲ. ಸರಿಗೆ ಹಾಕ್ಬೇಕ್ರಿ, ಮತ್ತೆ ಕಾಂಕರ್ ಜಾಸ್ತಿ ಹಾಕ್ಬೇಕು, ಡಾಂಬರ್ ಜಾಸ್ತಿ ಹಾಕ್ಬೇಕು. ಕೆಲಸ ಟೆಂಪರರಿ ಮಾಡ್ಯಾರ ಕೆಲಸ ಎಲ್ಲ. ಗುತ್ತಿಗೆದಾರ ಹಣದ ಆಸೆಗೆ ಬಿದ್ದು ಇಂಥ ರಸ್ತೆ ಮಾಡಿದ್ನೋ ಅಥವಾ ಕಮಿಷನ್ ಜಾಸ್ತಿ ಕೊಡಬೇಕು ಅಂತ ಕಳಪೆ ರಸ್ತೆ ನಿರ್ಮಿಸಿದ್ನೋ ಗೊತ್ತಿಲ್ಲ. ಆದ್ರೆ ಕ್ಷೇತ್ರಕ್ಕೆ ಬಂದಿರುವಂತಹ ಅನುದಾನ ಕಿತ್ತೋದವರ ಜೇಬು ಸೇರ್ತಾ ಇರೋದು ಮಾತ್ರ ವಿಪರ್ಯಾಸ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗುಂಡಿ ಮುಚ್ಚಿ ಅಂತ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದಿದೆ. ಆದ್ರೆ ಇಲ್ಲೊಂದು ಕಡೆ ಹೊಸದಾಗಿ ಮಾಡಿರುವಂತಹ ರಸ್ತೆನೇ ಕಿತ್ತು ಬರ್ತಾ ಇದೆ. ಗುಂಡಿ ಬೀಳೋದಿರ್ಲಿ, ಹಾಕಿರುವಂತಹ ಡಾಂಬರ್ ಕೂಡ ಕಿತ್ತು ಹೋಗ್ತಿದೆ. ಅದರ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಗುಂಡಿ ಗುಂಡಿ ಗುಂಡಿ, ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳ ದರ್ಬಾರು. ಹೆಜ್ಜೆ ಇಟ್ಟಲ್ಲೆಲ್ಲ ಕಿತ್ತು ಹೋಗಿರುವಂತಹ ಡಾಂಬಾರು. ಈ ಕಿತ್ತೋದ ರೋಡ್ನಲ್ಲಿ ಸಂಚರಿಸೋಕೆ ಹರಸಾಹಸ ಪಟ್ಟಿರೋ ವಾಹನಗಳು. ಸಚಿವ ಶಿವರಾಜ್ ತಂಗಡಗಿಯವರೇ ಇಲ್ಲಿ ನೋಡಿ. ನಿಮ್ಮದೇ ಕ್ಷೇತ್ರದ ಕಿತ್ತೋದ ರಸ್ತೆಗಳ ಪಾಡು ನೋಡಿ. ಸಚಿವ ಶಿವರಾಜ್ ತಂಗಡಗಿ ಸ್ವಕ್ಷೇತ್ರ ಕನಕಗಿರಿ ತಾಲೂಕಿನ ಜೀರಾಳ ಗ್ರಾಮದ ಕಥೆ ಇದು. ಮಾತೆತ್ತಿದ್ರೆ ಬಿಜೆಪಿ ವಿರುದ್ಧ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ ಹೇಳೋ ಸಚಿವ ತಂಗಡಗಿ ಅವರೇ ಒಮ್ಮೆ ಇಲ್ಲಿ ನೋಡಿ. ನಿಮ್ಮದೇ ಕ್ಷೇತ್ರದ ಜೀರಾಳ ಗ್ರಾಮದ ಕಿತ್ತೋದ ರಸ್ತೆಗಳನ್ನ ಸ್ವಲ್ಪ ಕಣ್ತೆರೆದು ನೋಡಿ. ಈ ರಸ್ತೆಗೆ ಡಾಂಬರ್ ಹಾಕಿ ಕೇವಲ 3 ತಿಂಗಳಾಗಿದೆ ಅಷ್ಟೇ. ಜಸ್ಟ್ 3 ತಿಂಗಳಲ್ಲಿ ಹಾಕಿದ ಡಾಂಬರ್ ಎಲ್ಲ ಕಿತ್ತೋಗಿದೆ. ರಸ್ತೆ ಮೇಲೆ ಓಡಾಡಿದ್ರೆ ಸಾಕು ಡಾಂಬರ್ ಕಿತ್ತು ಬರ್ತಾ ಇದೆ. ಅಷ್ಟೇ ಅಲ್ಲ, ಕೈನಲ್ಲಿ ಮುಟ್ಟಿದ್ರೆ ಸಾಕು ಈ ಡಾಂಬರ್ ಪೇಪರ್ ರೀತಿ ಹರಿದೋಗ್ತಾ ಇದೆ. ಕಲವಲಿಂದ ಜೀರಾಳ ಆಯ್ಕೆ ರೋಡ್ ಆಗಿ 3 ತಿಂಗಳ ಈ ನಮನೆ ಆಗೈತೆ ರೋಡ್. ಏನ್ ಕಿತ್ತೋಗೈತಿ ಎಲ್ಲ ಜಳ ಆಕಿನ ಅಡ್ಡಾಡಿ ಸಮ ಟಿಪ್ಪರು ಲಾರಿ ಜಗ್ಗಾಡ ಸ್ವಲ್ಪ ಬಿಗುವಾಗಿ ಹಾಕಿದ್ರ ಈ ನಮನಿ ಎಲ್ಲ ಜೋಳ ಆಗಿ ಮನೆ ಮೇಲೆ ಹಾಕಿರ ಸರಿ ಹಾಕಿಲ್ಲ ಅಂತ ಹೇಳ್ತೀರಿ. ಸರಿ ಹಾಕಿಲ್ಲ ರೋಡ್. ಸರ್ಕಾರ ಅಭಿವೃದ್ಧಿಗೆ ನೀಡಿರುವಂತಹ ಹಣ ಕಳ್ಳಧಿಕಾರಿಗಳ ಪಾಲಾಗ್ತಾ ಇದೆ. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಮಣ್ಣಿನ ಮೇಲೆ 1 ಇಂಚು ಡಾಂಬರ್ ಹಾಕಿ ಬಿಲ್ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ವಾಹನ ಸವಾರರು ಯಮನ ಪಾದ ಸೇರೋದು ಗ್ಯಾರಂಟಿ. ಗಾಡಿಗಳು ಅಡ್ಡಾಡಿ 3 ತಿಂಗಳಾಗೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಎಲ್ಲ ಕಿತ್ತು ಐತಿ. ಸರಿಗೆ ಹಾಕಿಲ್ರಿ, ಕೆಲಸ ಸರಿಗೆ ಮಾಡಿಲ್ಲ, ಡಾಂಬರ್ ಸರಿಗೆ ಹಾಕಿಲ್ಲ, ಕಾಂಕರ್ ಸರಿಗೆ ಅಡಿಲ್ಲ ಹಾಕಿಲ್ಲ, ಗಟ್ಟಿ ಹಾಕಿಲ್ಲ. ಸರಿಗೆ ಹಾಕ್ಬೇಕ್ರಿ, ಮತ್ತೆ ಕಾಂಕರ್ ಜಾಸ್ತಿ ಹಾಕ್ಬೇಕು, ಡಾಂಬರ್ ಜಾಸ್ತಿ ಹಾಕ್ಬೇಕು. ಕೆಲಸ ಟೆಂಪರರಿ ಮಾಡ್ಯಾರ ಕೆಲಸ ಎಲ್ಲ. ಗುತ್ತಿಗೆದಾರ ಹಣದ ಆಸೆಗೆ ಬಿದ್ದು ಇಂಥ ರಸ್ತೆ ಮಾಡಿದ್ನೋ ಅಥವಾ ಕಮಿಷನ್ ಜಾಸ್ತಿ ಕೊಡಬೇಕು ಅಂತ ಕಳಪೆ ರಸ್ತೆ ನಿರ್ಮಿಸಿದ್ನೋ ಗೊತ್ತಿಲ್ಲ. ಆದ್ರೆ ಕ್ಷೇತ್ರಕ್ಕೆ ಬಂದಿರುವಂತಹ ಅನುದಾನ ಕಿತ್ತೋದವರ ಜೇಬು ಸೇರ್ತಾ ಇರೋದು ಮಾತ್ರ ವಿಪರ್ಯಾಸ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗುಂಡಿ ಮುಚ್ಚಿ ಅಂತ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದಿದೆ. ಆದ್ರೆ ಇಲ್ಲೊಂದು ಕಡೆ ಹೊಸದಾಗಿ ಮಾಡಿರುವಂತಹ ರಸ್ತೆನೇ ಕಿತ್ತು ಬರ್ತಾ ಇದೆ. ಗುಂಡಿ ಬೀಳೋದಿರ್ಲಿ, ಹಾಕಿರುವಂತಹ ಡಾಂಬರ್ ಕೂಡ ಕಿತ್ತು ಹೋಗ್ತಿದೆ. ಅದರ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ.
ಗುಂಡಿ ಗುಂಡಿ ಗುಂಡಿ. ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳ ದರ್ಬಾರು. ಹೆಜ್ಜೆ ಇಟ್ಟಲ್ಲೆಲ್ಲ ಕಿತ್ತು ಹೋಗಿರುವಂತ ಡಾಂಬಾರು. ಈ ಕಿತ್ತೋದ್ ರೋಡ್ನಲ್ಲಿ ಸಂಚರಿಸೋಕೆ ಹರಸಾಹಸ ಪಡ್ತಿರೋ ವಾಹನಗಳು. ಸಚಿವ ಶಿವರಾಜ ತಂಗಡಗಿಯವರೇ ಇಲ್ನೋಡಿ, ನಿಮ್ಮದೇ ಕ್ಷೇತ್ರದ ಕಿತ್ತೋದ್ ರಸ್ತೆಗಳ ಪಾಡು ನೋಡಿ. ಸಚಿವ ಶಿವರಾಜ ತಂಗಡಗಿ ಸ್ವಕ್ಷೇತ್ರ ಕನಕಗಿರಿ ತಾಲೂಕಿನ ಜೀರಾಳ ಗ್ರಾಮದ ಕಥೆ ಇದು. ಮಾತೆತ್ತಿದ್ರೆ ಬಿಜೆಪಿ ವಿರುದ್ಧ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ ಹೇಳೋ ಸಚಿವ ತಂಗಡಗಿ ಅವರೇ ಒಮ್ಮೆ ಇಲ್ನೋಡಿ, ನಿಮ್ಮದೇ ಕ್ಷೇತ್ರದ ಜೀರಾಳ ಗ್ರಾಮದ ಕಿತ್ತೋದ್ ರಸ್ತೆಗಳನ್ನ ಸ್ವಲ್ಪ ಕಣ್ತೆರೆದು ನೋಡಿ. ಈ ರಸ್ತೆಗೆ ಡಾಂಬರ್ ಹಾಕಿ ಕೇವಲ 3 ತಿಂಗಳಾಗಿದೆ ಅಷ್ಟೇ. ಜಸ್ಟ್ 3 ತಿಂಗಳಲ್ಲಿ ಹಾಕಿದ ಡಾಂಬರ್ ಎಲ್ಲ ಕಿತ್ತೋಗಿದೆ. ರಸ್ತೆ ಮೇಲೆ ಓಡಾಡಿದ್ರೆ ಸಾಕು ಡಾಂಬರ್ ಕಿತ್ತು ಬರ್ತಾ ಇದೆ. ಅಷ್ಟೇ ಅಲ್ಲ, ಕೈನಲ್ಲಿ ಮುಟ್ಟಿದ್ರೆ ಸಾಕು ಈ ಡಾಂಬರ್ ಪೇಪರ್ ರೀತಿ ಹರಿದೋಗ್ತಾ ಇದೆ. ಕಲವುಲಿಂದ ಜೀರಾಳ ಹಾಕಿ ರೋಡ್ ಹಾಕಿ 3 ತಿಂಗಳ 3 ತಿಂಗಳದಾಗ ಈ ನಮನೆ ಆಗೈತೆ ರೋಡ್. ಏನ್ ಕಿತ್ತೋಗೈತಿ ಎಲ್ಲ ಜಾಗ ಆಕಿನ ಅಡ್ಡಾಡಿ ಸಮ ಟಿಪ್ಪರು ಲಾರಿ ಜಗ್ಗಾಡ ಸ್ವಲ್ಪ ಬಿಗುವಾಗಿ ಹಾಕಿದ್ರ ಈ ನಮನಿ ಎಲ್ಲ ಜೋಳ ಆಗಿ ಮನೆ ಮೇಲೆ ಹಾಕಿರೋದು ಸರಿ ಹಾಕಿಲ್ಲ ಅಂತ ಹೇಳ್ತೀರಿ. ಸರಿ ಹಾಕಿಲ್ಲ ರೋಡ್. ಸರ್ಕಾರ ಅಭಿವೃದ್ಧಿಗೆ ನೀಡಿರುವಂತಹ ಹಣ ಕಳ್ಳಧಿಕಾರಿಗಳ ಪಾಲಾಗ್ತಾ ಇದೆ. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಮಣ್ಣಿನ ಮೇಲೆ 1 ಇಂಚು ಡಾಂಬರ್ ಹಾಕಿ ಬಿಲ್ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ವಾಹನ ಸವಾರರು ಯಮನ ಪಾದ ಸೇರೋದು ಗ್ಯಾರಂಟಿ. ಗಾಡಿಗಳು ಅಡ್ಡಾಡಿ 3 ತಿಂಗಳಾಗೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಎಲ್ಲ ಕಿತ್ತು ಐತಿ. ಸರಿಗೆ ಹಾಕಿಲ್ರಿ, ಕೆಲಸ ಸರಿಗೆ ಮಾಡಿಲ್ಲ, ಡಾಂಬರ್ ಸರಿಗೆ ಹಾಕಿಲ್ಲ, ಕಾಂಕರ್ ಸರಿಗೆ ಅಡಿಯಲ್ಲಿ ಹಾಕಿಲ್ಲ, ಗಟ್ಟಿ ಹಾಕಿಲ್ಲ. ಸರಿಗೆ ಹಾಕ್ಬೇಕ್ರಿ. ಮತ್ತೆ ಕಾಂಕರ್ ಜಾಸ್ತಿ ಹಾಕ್ಬೇಕು, ಡಾಂಬರ್ ಜಾಸ್ತಿ ಹಾಕ್ಬೇಕು. ಕೆಲಸ ಟೆಂಪರರಿ ಮಾಡ್ಯಾರ ಕೆಲಸನ. ಗುತ್ತಿಗೆದಾರ ಹಣದ ಆಸೆಗೆ ಬಿದ್ದು ಇಂಥ ರಸ್ತೆ ಮಾಡಿದ್ನೋ ಅಥವಾ ಕಮಿಷನ್ ಜಾಸ್ತಿ ಕೊಡಬೇಕು ಅಂತ ಕಳಪೆ ರಸ್ತೆ ನಿರ್ಮಿಸಿದ್ನೋ ಗೊತ್ತಿಲ್ಲ. ಆದ್ರೆ ಕ್ಷೇತ್ರಕ್ಕೆ ಬಂದಿರುವಂತಹ ಅನುದಾನ ಕಿತ್ತೋದವರ ಜೇಬು ಸೇರ್ತಾ ಇರೋದು ಮಾತ್ರ ವಿಪರ್ಯಾಸ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗುಂಡಿ ಮುಚ್ಚಿ ಅಂತ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದಿದೆ. ಆದ್ರೆ ಇಲ್ಲೊಂದು ಕಡೆ ಹೊಸದಾಗಿ ಮಾಡಿರುವಂತಹ ರಸ್ತೆನೇ ಕಿತ್ತು ಬರ್ತಾ ಇದೆ. ಗುಂಡಿ ಬೀಳೋದಿರ್ಲಿ, ಹಾಕಿರುವಂತಹ ಡಾಂಬರ್ ಕೂಡ ಕಿತ್ತು ಹೋಗ್ತಿದೆ. ಅದರ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಗುಂಡಿ ಗುಂಡಿ ಗುಂಡಿ. ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳ ದರ್ಬಾರು. ಹೆಜ್ಜೆ ಇಟ್ಟಲ್ಲೆಲ್ಲ ಕಿತ್ತು ಹೋಗಿರುವಂತಹ ಡಾಂಬಾರು. ಈ ಕಿತ್ತೋದ್ ರೋಡ್ನಲ್ಲಿ ಸಂಚರಿಸೋಕೆ ಹರಸಾಹಸ ಪಡ್ತಿರೋ ವಾಹನಗಳು. ಸಚಿವ ಶಿವರಾಜ ತಂಗಡಗಿಯವರೇ ಇಲ್ನೋಡಿ, ನಿಮ್ಮದೇ ಕ್ಷೇತ್ರದ ಕಿತ್ತೋದ್ ರಸ್ತೆಗಳ ಪಾಡು ನೋಡಿ. ಸಚಿವ ಶಿವರಾಜ ತಂಗಡಗಿ ಸ್ವಕ್ಷೇತ್ರ ಕನಕಗಿರಿ ತಾಲೂಕಿನ ಜೀರಾಳ ಗ್ರಾಮದ ಕಥೆ ಇದು. ಮಾತೆತ್ತಿದ್ರೆ ಬಿಜೆಪಿ ವಿರುದ್ಧ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಅಂತ ಹೇಳೋ ಸಚಿವ ತಂಗಡಗಿ ಅವರೇ ಒಮ್ಮೆ ಇಲ್ನೋಡಿ, ನಿಮ್ಮದೇ ಕ್ಷೇತ್ರದ ಜೀರಾಳ ಗ್ರಾಮದ ಕಿತ್ತೋದ್ ರಸ್ತೆ.